ಸೇವಂತಿ ಅಕ್ಕ, ಸೇವಂತಿ ಅಕ್ಕ. ಯಾರಪ್ಪ ಇವರು? ಯಾರೋ ಸುಬ್ರಾಗವ್ರೆ. ಯಾರು ಬೇಕಾಗಿತ್ತು? ಯಾರು ನೀವು? ವಿಕ್ಕಿ ಅಂತ ಕಣಮ್ಮ. ಸೇವಂತಿ ಅಕ್ಕ ಬೇಕಾಗಿತ್ತು. ಇದೇ ತಾನೇ ಸೇವಂತಿ ಅಕ್ಕವ್ರ ಮನೆ? ಯಾರೋ ತೋರಿಸಿದ್ರು ಇದೇ ಸೇವಂತಿ ಅಕ್ಕವ್ರ ಮನೆ ಅಂತ, ಅದಕ್ಕೆ ಇಲ್ಲಿಗೆ ಬಂದೆ. ಸೇವಂತಿ ಅಕ್ಕವ್ರ ಮನೆನಾ? ಹೌದು, ಸೇವಂತಿ ಅಕ್ಕವ್ರ ಮನೆನೇ. ಏನಾಗಬೇಕಾಯ್ತು? ಯಾವ ಊರು ನಿಮ್ಮದು? ಯಾಕೆ ಬಂದಿದ್ದೀರಾ? ಏನು ಬೇಕು? ಏನಿಲ್ಲ, ಸೇವಂತಿ ಅಕ್ಕವ್ರ ತವ್ರ ಮನೆ ಊರವ್ರೆ ನಾವು. ಅಕ್ಕನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ನಾನು ನೋಡಿರಲಿಲ್ಲ, ಹಿಂಗೆ ಕೇಳ್ಕೊಂಡು ಬಂದೆ. ಯಾರನ್ನೋ ಕೇಳಿದೆ, ಇಲ್ಲಿ ಐತೆ ಅಂತ ಹೇಳಿದ್ರು, ಅದಕ್ಕೆ ಬಂದೆ ಕಣಮ್ಮ. ಏನೋ ಮಾತಾಡ್ಬೇಕಾಯ್ತು, ಸ್ವಲ್ಪ ಇದ್ರೆ ಕರಿತೀರಾ? ಸರಿ ಆಯ್ತಣ್ಣ, ಕರಿತೀವಿ. ನೀವು ಯಾರಮ್ಮ? ಅವ್ರ ಸೊಸೆನಾ? ಹೌದಣ್ಣ, ಅವ್ರ ಸೊಸೆನೆ. ಮತ್ತೆ ಬಾ ಅತ್ತೆ, ನಿನ್ ಕರಿತಾವ್ರೆ. ಯಾರ ನಿಮ್ಮೂರವ್ರಂತೆ. ಸ್ವಲ್ಪ ಯಾರಾದ್ರೂ ಗೊತ್ತಿಲ್ದವ್ರು ಬಂದಾಗ ಸ್ವಲ್ಪ ದೂರನೇ ಇದ್ಬಿಡ್ಬೇಕು. ಯಾಕಂದ್ರೆ ಒಂಥರ ಭಯ ಆಗ್ತಾ ಇರುತ್ತೆ. ಅಂದ್ರೆ ಇವರು ಹತ್ರದವ್ರೆ ಅನ್ಸುತ್ತೆ, ಆದ್ರೂ ನಾನು ನೋಡಿಲ್ವಲ್ಲ, ಒಂಥರ ಭಯ ಆಗುತ್ತೆ. ನಾನು ಯಾವತ್ತೂ ಯಾರು ನೋಡಿಲ್ದವ್ರನ್ನ ನೋಡ್ಬಿಟ್ರೆ ಒಂಥರ ಭಯ ಆದಂಗೆ ಆಗುತ್ತೆ. ಯಾರೋ ಏನೋ 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 ಅಂತ ಅನಿಸ್ತಾ ಇರುತ್ತೆ. ಓ ವಿಕ್ಕಿನೇ, ನಾನು ಯಾರತ್ತ ಅನ್ಕಣೆ. ಬಾ ವಿಕ್ಕಿ, ಬಾ ಕೂತ್ಕೋ, ಬಾ. ಅಕ್ಕ, ನಾನೇ ಸ್ವಲ್ಪ ಏನೋ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ಕೂತ್ಕೊಳ್ಳಪ್ಪ, ಕೂತ್ಕೋ. ಕೂತ್ಕೊಂಬಂಗಿಲ್ಲ. ಅದೇ ಇಲ್ಲಿ ಯಾರೋ ಅಂತ್ಯ ಅನ್ನೋನ್ ಮನೆ ಎಲ್ಲೈತಕ್ಕ? ಅಂತ್ಯ ಅನ್ನೋನ್ ಮನೆ ಏನೋ ನಿನ್ನ ಮೈದನ ಮಗನ ಏನೋ ಅಂತೆ. ಹ್ಞೂ ಕಣಪ್ಪ, ನನ್ನ ಮೈದನ ಮಗನೇನೆ. ಅವರು ನಮಗೂ ಆಲೆ ಭಾಳ ದಿನ ಆಯ್ತು ಮಾತಾಡ್ತಿಲ್ಲ. ಯಾಕಪ್ಪ? ಯಾಕೆ ಏನಾದ್ರು ನೋಡಕ್ ಬಂದಿದ್ರ ಅಲ್ಲಿಗೆ ನಿಮ್ಮ ಮನೆಗೆ? ನನ್ನ ಮಗಳು ದೊಡ್ಡ ಮಗಳ ಜೊತೆಗೆಲ್ಲ ಓಡಾಡ್ಕೊಂಡು ಹಿಂಗೆಲ್ಲ ಇದು ಮಾಡ್ತಾ ಇದ್ದಾನೆ. ಪದೇ ಪದೇ ಫೋನ್ ಮಾಡೋದೆಲ್ಲ ಮಾಡ್ತಾ ಇದ್ದಾನೆ. ನಾನು ಫೋನ್ ಕಿತ್ತಿಟ್ಕೊಂಡಿದ್ದೀನಿ, ಪದೇ ಕಾಲ್ ಮೆಸೇಜ್ ಎಲ್ಲ ಮಾಡ್ತಾ ಇದ್ದಾನೆ. ಅದಕ್ಕೆ ಸರಿಯಾಗಿ ಹೇಳೋಗೋಣ ಅಂತ ಬಂದಿದ್ದೀನಕ್ಕ. ಅಯ್ಯೋ ಬಂದಿದ್ಲಪ್ಪ ಅಲ್ಲೇನೆ. ನಾನೇನೆ ನಿನಗೆ ಫೋನ್ ಮಾಡೋಣ ಅನ್ಕೊಂಡೆ. ಹೇಳಪ್ಪ ನಮ್ಮ ಮಕ್ಳ ಬಗ್ಗೆ ಹೆಂಗೆ ಹೇಳ್ತಾರೆ ಅಂತ ಸುಮ್ಮನೆ ಅಲೆ ಇಲ್ಲಿಗೆಲ್ಲ ಬಂದು ಇವ್ರ ಮನೆಗೆಲ್ಲ ಎಲ್ಲ ಮಾತಾಡ್ಕೊಂಡು ಒಂದಿನ ಆಗಲೆಲ್ಲ ಇದ್ದು ಹೋಗವಳೆ. ನೋಡ್ದಾ, ಇದೆಲ್ಲ ನನಗೆ ಗೊತ್ತೇ ಇಲ್ಲ. ಓ ಹೌದೇನಕ್ಕ? ನೋಡು, ನಾನು ಏನೋ ಬಿಡು ಹಿಂಗೆ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಮೊನ್ನೆ ಎಲ್ಲ ಸುತ್ತಾಡೋದೆಲ್ಲ ನೋಡು, ಈಗ ಗಲಾಟೆ ಮಾಡಿದೆ ಮನೆಯಾಗೆ. ಅದಕ್ಕೆ ಇವಾಗೆಲ್ಲ ಸರಿಯಾಗಿ ಹೇಳಿದ್ದೀನಿ. ಹಿಂಗೆಲ್ಲ ಮಾಡ್ಕೊಡ್ದು ಅಂತ ಇವನಿಗೆ ಹೇಳೋಗೋಣ ಅಂತ ಬಂದಿದ್ದೀನಿ. ಇವ್ರ ಮಗಳ ಅತ್ತೆ ಬಂದಿದ್ ಮೊನ್ನೆ? ಇವ್ರ ಮಗಳೇ ಕಣಮ್ಮ ಕವನ. ನಾನೆಲ್ಲನೋ ಏನಾದ್ರು ನೋಡಕ್ ಹೋಗಿದ್ರೇನೋ ಇವರೆಲ್ಲನ ಅವಾಗೆಲ್ಲ ಜೊತೆ ಆಗವ್ರು ಅಂತ ಅನ್ಕೊಂಡೆ. ನಾನು ಮೋಸ್ಟ್ಲಿ ನನಗೆ ಗೊತ್ತಾಯ್ತು. ಇವರಿಬ್ರು ಲವ್ ಮಾಡ್ತಾ ಇದಾರೆ ಇವರಿಬ್ರು ಅಂತ ಗೊತ್ತಾಯ್ತು ನನಗೆ. ಆದ್ರೆ ನಾನು ನಿನ್ಗೆ ಹೇಳೋಣ ಅನ್ಕೊಂಡು ಯಾಕೆ ಬೇಕು? ಒಬ್ರ ಮಕ್ಳ ಬಗ್ಗೆ ಒಳ್ಳೇದು ಕೆಟ್ಟದ್ದು ಹೇಳಕ್ಕಾಗಲ್ಲಪ್ಪ. ಯಾಕಂದ್ರೆ ಒಬ್ಬೊಬ್ರು ನಮ್ಮ ಮಕ್ಳ ಬಗ್ಗೆ ಹೆಂಗೆ ಹೇಳಿದ್ರಿ ಅಂತ ಸಿಟ್ಟಾಗ್ತಾರೆ. ಅದಕ್ಕೆ ನಾನು ಏನು ಹೇಳಿಲ್ಲ ಕಣಪ್ಪ. ಸಾರಿ ವಿಕಿ. ನೋಡೋನು ನೋಡಿದ್ರು ಹೇಳಿಲ್ಲ ಇವಕ್ಕ ಅಂತೇಳಿ ನೀನು ನನ್ನ ಬೈಕಬೇಡ. ಆಗ ಅಲ್ಲೇ ಎದುರಿಗಿರೋ ಮನೆನೇನೆ, ಅವ್ರ ಕಂಬ ಕಾಣಿಸ್ತಾ ಇತ್ತು ನೋಡು, ಆ ಮನೆನೇನೆ. ಹೋಗಿ ಬರ್ತೀಯಾ? ಹೋಗಿ ಬಾ, ಊಟ ಮಾಡ್ಕೊಂಡು ಹೋಗುವಂತೆ. ಇಲ್ಲ ಊಟ ಮಾಡು ಆಮೇಲೆ ಹೋಗುವಂತೆ. ಬೇಡ ಅಕ್ಕ, ಹೋಗಿ ಬರ್ತೀನಿ ತಡಿ ಅಕ್ಕ. ಹೋಗಿ ಸರಿಯಾಗಿ ಹೇಳಿ ಬತ್ತೀನಿ. ನನಗೆ ಹಂಗೇನೆ ಸಖತ್ತು ಹೊಟ್ಟೆ ಉರಿತೈತೆ. ಹೋಗಿ ಸರಿಯಾಗ ನನ್ನ ಮಗನಿಗೆ ಹೇಳಿ ಬತ್ತೀನಿ ತಡಿ. ಸರಿ ಆಯ್ತಪ್ಪ, ಹಂಗೆ ಮಾಡು. ಅದೇನಕ್ಕ ಅಲ್ಲಿ ಕಾಣಿಸ್ತಾ ಇತ್ತಲ್ಲ, ಅದೇನಾ? ಆಗ ಅದೇ ಹೋಗು, ಅಲ್ಲೇ ಹೋಗು. ಇವ್ರ ಮಗಳೇ ಮೊನ್ನೆ ಬಂದಾಳು. ವಿಷಯ ಗೊತ್ತಾಗೈತೆ, ಅದಕ್ಕೆ ಸರಿಯಾಗಿ ಬೈದೋಗಕ್ಕೆ ಬಂದವ್ರೆ. ಏನು ಅವನಿಗೂ ಹೆಣ್ಣು ಸಿಕ್ಬಿಟ್ಟೈತೆ ಅಂತ. ಅಮ್ಮ ಏನು ಖುಷಿನೋ ಖುಷಿ. ಇವನು ಇನ್ನು ಮದುವೆ ಆಗ್ಬಿಡುತ್ತೆ ಅಂತೇಳಿ ಏನು ನಾವೇನು ಹೆಣ್ಣು ಹುಡ್ಕಂಗೆ ಇಲ್ಲ ಅಂತ ಖುಷಿನೋ ಖುಷಿ ಆ ಅಮ್ಮನಿಗೆ. ಈಗ ಒಂದು ಸ್ವಲ್ಪ ದೊಡ್ಡ ಸೊಸಿಗೆ ಬುದ್ಧಿ ಬಂದೈತಪ್ಪ. ಪರವಾಗಿಲ್ಲ ಅಲ್ವೇ? ಪರವಾಗಿಲ್ಲ, ಹಂಗೆ ಬುದ್ಧಿ ಬಂದೈತೆ. ಸುಮ್ಮನೆ ಇರ್ತಾಳೆ, ಗಲಾಟೆ ಏನೋ ಮಾಡೋಕೆ ಹೋಗಲ್ಲ. ಅದೇ ಬೇರೆ ಇರ್ತೀನಿ ಅಂತ ಹೇಳ್ತಾಳಂತ. ಗಂಡು ಹಂಗೆ ಕರ್ಕೊಂಡು ಬೇರೆ ಹೋಗೋಣ ಅಂತ ನೋಡ್ತಾ ಇದ್ದಾಳಂತೆ. ಬೇರೆ ಇರ್ತಾಳಂತೆ ಗಂಡು ಕರ್ಕೊಂಡೋಗಿ. ಅದಕ್ಕೆ ಅವನಿರೋನ್ ಮದುವೆ ಆಗಲಿ ಅಂತ ಏನೋ ಹೇಳೋದಂತೆ ಅಂತ ಯಾರೋ ಮಾತಾಡ್ತಿದ್ರಪ್ಪ ಮೊನ್ನೆ. ಒಳಗೆ ಹೋಗಿ ಮಾತಾಡ್ತೀನಿ ಸುಮ್ಮನೆ. ಹೊರಗೆ ಯಾಕೆ ಕಿರ್ಚಾಡೋದು? ಒಳಗೆ ಹೋಗಿ ಮಾತಾಡ್ತೀನಿ. ತಿರ್ಗಿ ಯಾಕೆ ಸುಮ್ಮನೆ ಯಾರೋ ಬಂದು ಒಟ್ಟು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಬಂದು ನಿನ್ಕೊಂಡು ನೋಡ್ತಾರೆ. ಒಳಕ್ಕೆ ಹೋಗಿ ಹೇಳಿ ಹೋಗ್ತೀನಿ. ಯಾರಿಲ್ಲಿ ಅಂತ್ಯ ಅನ್ನೋನು? ಯಾರು ಈ ಮನೇಲಿ ಯಾರಿರೋದು? ಅಂತ್ಯ ಅನ್ನೋರು ಯಾರು? ಯಾರಣ್ಣ? ಯಾರು ಗೊತ್ತಾಗ್ಲಿಲ್ಲ. ಯಾರು ಬೇಕಾಗಿತ್ತು? ಅಂತ್ಯ ಅನ್ನೋನು ಬೇಕಾಗಿತ್ತು. ಕರಿ ಅವನ್ನ. ಮೈದ್ನಣ್ಣ? ಯಾಕಣ್ಣ? ಕರಿಯಮ್ಮ, ಇಲ್ಲಿ ಹೇಳ್ತೀನಿ. ಅವ್ನು ಮಾಡಿರೋ ಕೆಲಸಕ್ಕೆ ನಮ್ಮ ಹುಡುಗಿ ಸುದ್ದಿಗೆ ಏನಾದರೂ ಇನ್ನೊಂದ್ಸತಿ ಅವ್ನು ಬಂದವನೇ ಅಂದರೆ ಮನೆಗೆಲ್ಲ ಕರ್ಕೊಂಬರೋದು, ನಮ್ಮ ಹುಡುಗಿ ಜೊತೆಗೆಲ್ಲ ಓಡಾಡೋದು, ಮೇಲೆ ಫೋನ್ ಮೆಸೇಜ್ ಎಲ್ಲ ಮಾಡೋದು. ಎಷ್ಟು ಒಂದು 50 ಸತಿ ಫೋನ್ ಮಾಡಿದ್ದಾನೆ. ನಾನು ಫೋನ್ ಇಟ್ಕೊಂಡಿದ್ದೀನಿ. ನನ್ನ ಮಗಳ ಹತ್ರ ಒಂದು 50 ಸತಿ ಫೋನ್ ಮಾಡವನೇ, ಮೆಸೇಜ್ ಮಾಡವನೇ. ಇವ್ನಿಗೇನು ಕೆಲಸ? ಒಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ತೆಪ್ಪನ್ನು ಬಿದ್ದಿರಬೇಕು. ನನ್ನ ಮಗಳ ಸುದ್ದಿಗೆ ನನ್ನ ಮಗಳು ತಂಟೆಗೆ ಏನಾದರೂ ಬಂದಿದ್ದಾನೆ ಅಂತಂದ್ರೆ ಇವ್ನಿಗೇನೋ ಗ್ರಾಚಾರ ನೋಡಿ ಹೇಳಿರ್ತೀನಿ. ನಾನು ಹೊರಗೆ ನಿಂತ್ಕೊಂಡು ಜಗಳ ಮಾಡೋಣ ಅಂತ ಅಂದ್ಕೊಂಡೆ. ಬೇಡ ಬಿಡು, ಒಳಗೆ ಹೇಳೋಗೋಣ ಅಂತ ಒಳಗೆ ಬಂದಿದ್ದೀನಿ. ಕರಿಯಮ್ಮ, ಅವ್ನು ಯಾವನು ಅಂತ್ಯ ನಾನು? ಶಕ್ತಿರಪ್ಪ ಯಾಕೆ ಇಲ್ಲಿಗೆ ಬಂದವ್ರೆ? ಯಾಕೋ ಸಿಟ್ಟಾಗಿ ರೇಗಾಡ್ತವ್ರೆ. ಯಾಕಪ್ಪ? ನಾವು ವಿಡಿಯೋ ಗೊತ್ತಾಗಿರ್ಬೇಕು ಅನ್ಸುತ್ತೆ. ಅದಕ್ಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ. ಅದಕ್ಕೆ ಇವ್ರು ಬಂದಿರೋದು ಅನ್ನಿಸ್ತೈತೆ ನನಗೇನೋ. ಅಂಕಲ್, ಏನು ಅಂಕಲ್? ಏನೋ ನೀನು ನನ್ನ ಮಗಳಿಗೆ ಆಗಲ್ಲ ಫೋನ್ ಮಾಡೋದು, ಮೆಸೇಜ್ ಮಾಡೋದು ಯಾಕೋ ಮಾಡ್ತೀಯಾ? ಯಾಕೆ ಮಾಡ್ತೀಯ ನೀನು ಅಂತ?
ಅಂಕಲ್ ನಾನು ಏನು ಮಾಡಿದೆ? ಬಂದಿದ ತಕ್ಷಣ ಯಾಕೆ ಹಿಂಗೆ ರೇಗಾಡ್ತಾ ಇದ್ದೀರಾ? ಕೂತ್ಕೊಳ್ಳಿ. ಶಕ್ತಿ ಅಪ್ಪ ಅನ್ನೋದು ಗೊತ್ತಾಯ್ತು ನನಗೆ. ನೀವು ಯಾಕೆ ಹಿಂಗೆ ರೇಗಾಡ್ತಾ ಇದ್ದೀರಾ? ರೇಗಾಡ್ಬೇಡಿ, ಕೂತ್ಕೊಳ್ರಿ. ನಾನು ಕೂತ್ಕೊಂಬಕ್ ಬಂದಿಲ್ಲ ಕಣೋ. ನಾನೇನಕ್ಕೋ ನಿಮ್ಮ ಮನೆಯಾಗ ಬಂದು ಕೂತ್ಕೊಂಬಿ, ಏನು ನನಗೇನು ಗತಿ ಇಲ್ಲ ಅಂತ ಅನ್ಕೊಂಡಿದ್ಯೇನೋ? ಕೂತ್ಕೊಂಬಲ್ಲ ಕಣೋ. ಇಲ್ಲೋಣೋ, ನೀನು ನನ್ನ ಮಗಳು ತಂಟೆಗೆ ಬಂದಿದ್ದೀಯ ಅಂದ್ರೆ ಸರಿಯಾಗೋದಿಲ್ಲ. ನನ್ನ ಮಗಳನ್ನ ಕರ್ಕೊಂಡು ಓಡಾಡ್ತಾ ಇರೋದು ಎಲ್ಲ ವಿಷಯ ಗೊತ್ತಾಗೈತೆ. ನೀನು ಇಲ್ಲೇ ಕರ್ಕೊಂಬಂದಿರೋದು, ಫೋನ್ ಮೆಸೇಜ್ ಎಲ್ಲ ಮಾಡ್ತಾ ಇರೋದು ಎಲ್ಲ ಗೊತ್ತಾಗ್ಬಿಟ್ಟೈತೆ. ಇಲ್ಲಿಗೆ ಸುಮ್ಮನಾದರೆ ಸರಿ ನನ್ನ ಮಗನೇ ನಿನಗೆ. ಇಲ್ಲ ಅಂತಂದ್ರೆ ನಾನು ಏನಿಲ್ಲ, ಹುಟ್ಟಿಲ್ಲ ಅನ್ನಿಸ್ಬಿಡ್ತೀನಿ. ನಾನು ಇನ್ನೂ ನೋಡಿಲ್ಲ ನೀನು. ನನಗೆ ಭಾಳ ಬೇಜಾರಾಗ್ಬಿಟ್ಟೈತೆ. ನೀನು ಎಂಥವನು ಏನು ನನಗೇನು ಗೊತ್ತಿಲ್ಲ. ನನಗೆ ಇಷ್ಟ ಇಲ್ಲ ಅಂದಮೇಲೆ ಇಲ್ಲ ಅಷ್ಟೇ. ನೀನು ನೋಡಿದ್ರೆ ನನಗೆ ಇಷ್ಟನೇ ಆಗ್ತಾ ಇಲ್ಲ. ನೀನು ಫಸ್ಟ್ ನನ್ನ ಮಗಳು ಸವಾಸ ಬಿಟ್ಟು ಬಿಡು. ಅಂಕಲ್ ಕೂತ್ಕೊಳ್ಳಿ, ಸಮಾಧಾನದಾಗ ಮಾತಾಡೋಣ. ಏನಕ್ಕೆ ಹಿಂಗೆ ಬಂದವರೇ ರೇಗಾಡ್ತಾ ಇದ್ದೀರಾ? ನಾನು ಶಕ್ತಿ ತುಂಬಾ ಇಷ್ಟಪಡ್ತಾ ಇದ್ದೀನಿ. ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ, ನನಗೇನು ಭಯ ಇಲ್ಲ. ಇದ್ದಿದ್ದಂಗೆ ಹೇಳ್ತಾ ಇದೀವಿ. ನಾನು ಶಕ್ತಿಗೆ ನಾನು ಕಾಲ್ ಮೆಸೇಜ್ ಮಾಡ್ತಾ ಇರೋದು ನಿಜ, ನಾನು ಇಲ್ಲಿ ಕರ್ಕೊಂಬಂದಿರೋದು ನಿಜ, ಒಪ್ಕೊಂತಾ ಇದ್ದೀನಿ. ನಾನು ಶಕ್ತಿ ಇಷ್ಟಪಡ್ತಾ ಇದ್ದೀವಿ. ನನಗೆ ಶಕ್ತಿ ಜೊತೆ ಮದುವೆ ಮಾಡಿಸಿ ಅಷ್ಟೇ. ಶಕ್ತಿನ ಕೊಟ್ಟು ನನಗೆ ಮದುವೆ ಮಾಡಿ. ನಿನ್ನಂಥವ್ನಿಗೆ ಮಾತ್ರ ಕೊಡಲ್ಲ ಕಣೋ. ನಿನ್ನಂಥವ್ನಿಗೆ ಮಾತ್ರ ಕೊಡಲ್ಲ ನಾನು. ನಿನ್ನ ಬಗ್ಗೆ ಎಲ್ಲ ಗೊತ್ತೈತಿ, ಎಲ್ಲ ತಿಳ್ಕೊಂಡಿದ್ದೀನಿ ನಾನು. ನಾನು ಕೊಡಲ್ಲ ಅಂದರೆ ಕೊಡಲ್ಲ. ಏನು ಅಂಕಲ್ ಇಷ್ಟೊಂದು ನೀವು ಬಾಯ್ ಮಾಡ್ಕೊಂಡು ಇಷ್ಟೊಂದು ಇದು ಮಾಡಕ್ಕೆ ಬರ್ತಾ ಇದ್ದೀರಾ? ಹಾಂ, ನಾನು ಹೇಳ್ತಾ ಇಲ್ವಾ ನಾನು ಶಕ್ತಿ ಇಷ್ಟಪಟ್ಟಿದ್ದೀವಿ ಅಂಕಲ್, ಕೊಟ್ಟು ಮದುವೆ ಮಾಡಿ ಅಂತ ಹೇಳ್ತಾ ಇದ್ರೆ ನೀವೇನು ಹಿಂಗೆ ಮಾತಾಡ್ತಾ ಇದ್ದೀರಲ್ಲ? ಯಾರಲ್ಲ ಪಾಪ ಇವರು? ಅಪ್ಪ ಕಣಮ್ಮ ಇವರು. ಇವ್ರಿಗೆ ವಿಷಯ ಗೊತ್ತಾಗೈತೆ, ಅದಕ್ಕೆ ನನ್ನ ಮಗಳು ಸುದ್ದಿಗೆ ಬರಬೇಡ್ರಿ, ನನ್ನ ಮಗಳನ್ನ ಮಾತಾಡಿಸ್ಬೇಡ್ರಿ ಅಂತ ಹೇಳಕ್ ಬಂದವ್ರೆ. ವಾರ್ನಿಂಗ್ ಮಾಡೋದಕ್ಕೆ ಬಂದಿದ್ದೀನಿ ನಿನ್ನ ಮಗನಿಗೆ ಫಸ್ಟ್ ಒಳ್ಳೆ ಬುದ್ಧಿ ಕಲಿಸ್ಬಿಟ್ಟು ಸರಿಯಾಗಿ ಇಟ್ಕೊಳ್ಳೋದು ನೋಡ್ರಮ್ಮ. ನೀವು ಈ ರೀತಿ ಇಂಥ ಬುದ್ಧಿ ಕಲಿಸ್ಬೇಡಿ. ಇವಾಗಲೇ ಕರ್ಕೊಂಡು ಎಲ್ಲ ಸುತ್ತಾಡೋದು, ನನ್ನ ಮಗಳ ಜೊತೆ ಎಲ್ಲ ಇದು ಮಾಡೋದು ಎಲ್ಲ ಮಾಡ್ತಾ ಇದ್ದಾನೆ, ಎಲ್ಲ ನನಗೆ ಗೊತ್ತಾಗೈತೆ. ನನಗೆ ಎಲ್ಲ ವಿಷಯ ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ. ಯಾರು ಹೇಳೋದು ಬೇಡ, ನನ್ನ ಕಣ್ಣಾರೆ ನಾನು ನೋಡಿರೋದಕ್ಕೆ ಹೇಳ್ತಾ ಇರೋದು. ಅವತ್ತೇನಾದ್ರೂ ಸಿಗೆ ಬಿದ್ದಿದ್ರೆ ಇತ್ತು ಇವರಿಬ್ರು ಜೊತೆ ಓಡಾಡಬೇಕಾದ್ರೆ. ಏನು ಮಾಡಲಿ, ಅವತ್ತೊಂದು ಸ್ವಲ್ಪ ಮಿಸ್ ಆಗ್ಬಿಡ್ತು. ಇದೇ ಲಾಸ್ಟ್ ವಾರ್ನಿಂಗ್ ನೋಡು. ನನ್ನ ಮಗಳು ಫೋನ್ ಮಾಡೋದಾಗ್ಲಿ, ನನ್ನ ಮಗಳು ಮೀಟ್ ಮಾಡೋದಾಗ್ಲಿ, ನನ್ನ ಮಗಳ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಪಡೋದಾಗ್ಲಿ, ಅದೆಲ್ಲ ಮಾಡಿದಿ ಅಂದ್ರೆ ಸರಿ ಆಗೋದಿಲ್ಲ. ನಿನ್ನ ಬಂಡವಾಳ ಎಲ್ಲ ಗೊತ್ತೈತೆ. ನೀವಿಬ್ರು ಅಣ್ಣ ತಮ್ಮಗಳು ಏನು ₹1 ದುಡಿಯೋದಿಲ್ಲ, ಏನಿಲ್ಲ, ಬರೀ ಬಿಲ್ಡಪ್ ಅಷ್ಟೇ. ನಿಮ್ಮ ಸ್ಟೈಲು ಇದಕ್ಕೆಲ್ಲ ನನಗೆಲ್ಲ ಗೊತ್ತಾಗೈತೆ. ನಿಮ್ಮ ಬಂಡವಾಳ ಎಲ್ಲ ನಾನು ತಿಳ್ಕೊಂಡೇ ಬಂದಿರೋದು. ಓ ಅಣ್ಣ, ಯಾಕಣ್ಣ ಹಿಂಗೆ ಮಾಡ್ತೀಯ? ಹುಡುಗರು ಇಷ್ಟಪಟ್ಟವ್ರೆ, ಬಿಡು, ಕೊಟ್ಟು ಮದುವೆ ಮಾಡೋಣ. ನಾವು ಚೆನ್ನಾಗಿ ನೋಡ್ಕೊಂತೀವಿ. ನಮ್ಮ ಮಕ್ಳು ದುಡಿಯಲ್ಲ ಅಂತ ಯಾರಣ್ಣ ಹೇಳಿದ್ದು? ಸುಮ್ಮನೆ ಯಾರೋ ಆಗ್ದಿಲ್ದಾರೆ ಹೇಳ್ತಾರೆ ಅಷ್ಟೇ. ನನ್ನ ಮಕ್ಕಳು ಚೆನ್ನಾಗೇ ದುಡಿತಾರೆ. ನಾವು ಸೊಸೆಯರ್ನ ಹೆಣ್ಮಕ್ಳು ಥರ ನೋಡ್ಕೊಂತೀವಿ, ಗೊತ್ತಾ? ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಅವ್ರು ಅದ ಹೆಂಗೆ ಒಪ್ಕೊಂತಾರೆ. ನೀವು ಅವ್ರನ್ನ ಬಲವಂತ ಮಾಡ್ತಿದ್ರೆ ನಿಂತ್ಕೊಳ್ಳೆ. ನೀನು ಸುಮ್ಮನೆ ನಿಂತ್ಕೋಬೇಕು. ನೀನು ಜಾಸ್ತಿ ಮಾತಾಡ್ಬೇಡ. ನಾನು ಅವ್ರ ಜೊತೆ ಮಾತಾಡ್ತೀರ, ನೀನು ಸುಮ್ಮನಿರು. ನೀನು ಇಷ್ಟ ಇಲ್ಲ ಅಂದರೆ ಕೇಳಬೇಕಷ್ಟೇ. ನಾನು ಲಾಸ್ಟ್ ವಾರ್ನಿಂಗ್ ಮಾಡ್ತಾ ಇದ್ದೀನಿ ನೋಡು. ಮತ್ತೇನಾದರೂ ನನ್ನ ಮಗಳು ತಂಟೆಗೆ ಬಂದಿದೆ ಅಂತಂದ್ರೆ ನನ್ನ ಮಗನೇ ಕಂಪ್ಲೇಂಟ್ ಕೊಟ್ಬಿಟ್ಟು ನಿನ್ನ ಏನು ಮಾಡ್ಬೇಕು ಅದು ಮಾಡ್ತೀನಿ. ನಾನು ಕಂಪ್ಲೇಂಟ್ ಕೊಡ್ತೀನಿ. ಸರಿ ಆಯ್ತು, ಅದೇನು ಮಾಡ್ತೀರಾ ಮಾಡ್ರಿ. ನಾನಂತೂ ಶಕ್ತಿನ ಬಿಟ್ಕೊಡೋದಿಲ್ಲ. ಶಕ್ತಿನಂತೂ ಬಿಟ್ಟು ನಾನು ಬೇರೆಯವ್ರನ್ನ ಮದುವೆ ಆಗಲ್ಲ. ಶಕ್ತಿನೇ ಮದುವೆ ಆಗ್ತೀನಿ. ನಿಮ್ಮ ಎದುರಿಗೆ ಕರ್ಕೊಂಡು ಬಂದು ಎತ್ತಾಕೊಂಡು ಬಂದು ಮದುವೆ ಆಗ್ತೀನಿ. ನೀವು ಇಷ್ಟೊಂದೆಲ್ಲ ಬಂದು ಮಾತಾಡ್ತಾ ಇದ್ದೀರಾ, ಹೇಳ್ತಾ ಇದ್ದೀರಾ ಅಂತಂದರೆ ನಂಗೆ ಕೇಳಲ್ಲ. ನಮಗೆ ಗೊತ್ತೈತೆ ಹೆಂಗಿರ್ಬೇಕು ಅಂತ. ನಾನು ಇರ್ತೀನಿ. ನಾನು ಶಕ್ತಿನೇ ಮದುವೆ ಆಗೋದು. ನೀವೇನು ಹೇಳಿದ್ರು ನಾನು ಕೇಳಲ್ಲ. ಬಾರೋ ನನ್ನ ಮಗನೇ, ನೀನು ಬಾರಲ್ಲ ನೋಡ. ನನ್ನ ಮಗಳನ್ನ ಕರ್ಕೊಂಡು ಹೋಗೋ ನೋಡ. ನೀನು ಮದುವೆ ಆಗಲ್ಲ, ಆಮೇಲೆ ಇದ್ದಾವೆ. ಆಮೇಲೆ ಕಣೋ ಇರೋದು. ಏನು ನನ್ನ ಹತ್ರನೇ ಮಾತಾಡ್ತಾ ಇದೆಯಾ ನೀನು? ಮಾತಾಡ್ದೆ ಏನು ಮಾತಾಡ್ತಾ ಇದ್ದೀನಿ. ನಾನು ಹೇಳ್ತಾ ಇಲ್ವಾ ನಾನು ಶಕ್ತಿ ಪಡ್ತಾ ಇದ್ದೀವಿ ಅಂತೇಳಿ ಇಷ್ಟೆಲ್ಲ ಹೇಳ್ತಾ ಇದ್ರು. ನೀವು ಪದೇ ಮತ್ತೆ ಹೇಳ್ತಾ ಇದ್ರೆ ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ? ಇರೋದನ್ನೇ ಹೇಳ್ತಾ ಇರೋದು ನಾವು. ಪಾಪ ಸುಮ್ಮನಿರು, ಬಾಯ್ ಮಾಡಬೇಡ. ನಾನು ಅವಳನ್ನ ಇಂತಾಗೆಲ್ಲ ಸಮಾಧಾನ ಮಾತಾಡ್ತೀನಿ. ಅಣ್ಣ ಬಾರಣ, ಕೂತ್ಕೊಬರೋಣ, ಕೂತ್ಕೊಂಡು ಮಾತಾಡೋಣ. ಬಾರಣ, ಬಾ ಕೂತ್ಕೊಬರೋಣ. ಟೀ ಮಾಡ್ಕೊಬರೋಗೆ ಹೋಗಿ ಅಮ್ಮ. ಹೋಗಪ್ಪ, ಮಾಡ್ಕೊಂಬ, ಟೀ ಮಾಡ್ಕೊಬರಗಮ್ಮ. ನನಗೆ ನೀನು ನಿಮ್ಮ ಮನೆಯಾಗ ಬಂದು ಟೀ ಕುಡಿಯೋ ಅಂಥದ್ದೇನು ಬಂದಿಲ್ಲ. ಹೋಗು. ನಿಮ್ಮ ಮನೆಯಾಗ ನಾನು ಇವಾಗ ಕುಡಿಲಿಲ್ಲ ಅಂದರೆ ಹೋಗಿ ಪರವಾಗಿಲ್ಲ. ನಾವೇನೇನಿಲ್ಲ ಬಲವಂತ ಮಾಡಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಶಕ್ತಿನೇ ಮದುವೆ ಆಗೋದು ಅಷ್ಟೇ. ಇದ್ದಂಗೆ ಹೇಳ್ತಾ ಇದ್ದೀನಿ. ಇವ್ರ ಅಪ್ಪ ಬಂದು ನನಗೆ ಬೈಕ್ ಬಂದಂಗೆ ಮಾತಾಡಿ ಇದೇ ಲಾಸ್ಟ್ ವಾರ್ನಿಂಗ್ ಹಂಗೆ ಹಿಂಗೆ ಅಂತ ಹೇಳ್ತಾವ್ರು. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಮಗಳನ್ನೇ ನಾನು ಮದುವೆ ಆಗೋದು ಅಂತ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಅವ್ರಿಗೆ. ನಾನು ಅವಳನ್ನೇ ಮದುವೆ ಆಗೋದು. ನಾನು ಯಾರನ್ನೂ ಮದುವೆ ಆಗಲ್ಲ. ನಾನು ಅವಳನ್ನೇ ಮದುವೆ ಆಗೋದು. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.